ಭಾಷೆಗಳನ್ನು ಕಲಿಸ್ರಿ, ತೊಂದರೆ ಇಲ್ಲ. ನಮ್ಮದೇನಾದ ಸಂಸ್ಕೃತಿ ಪರಂಪರೆ ಅದನ್ನು ಕಲಿಸಬೇಕು. ವಚನಗಳನ್ನು ಕಲಿಸ್ರಿ, ಜನಪದ ಗೀತೆಗಳನ್ನು ಕಲಿಸ್ರಿ. ಜಾನಪದ ಅಂದ ತಕ್ಷಣ ಈಗೀಗ ಏನಾಗ್ಬಿಟ್ಟದ ಅಂತಂದ್ರೆ ಅವೆಲ್ಲ ಟ್ರ್ಯಾಕ್ಟರ್ಗಳದಾಗ ಕೆಟ್ಟ ಜನಪದ, ಕೆಟ್ಟ ಸಾಹಿತ್ಯ ಅದೇನೋನು. ನಾನೊಂದ್ ಕಡೆ ಶಾಲೆಗೆ ನನಗ ಒಂದು ಕಾರ್ಯಕ್ರಮದಾಗ ಗೆಸ್ಟ್ ಆಗಿ ಕರೆದಿದ್ರು. ಅಲ್ಲಿ ಜಾನಪದ ಹಾಡುಗಳದು ಒಂದು ಇದ್ರ ಕಾಂಪಿಟೇಷನ್ ಇಟ್ಟಿದ್ರು ಹುಡುಗರಿಗೆ. ನನಗದಕ್ಕೆ ನೀವೊಂದು ಸ್ವಲ್ಪ ಜಡ್ಜ್ ಆಗ್ಬೇಕ್ರಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಒಬ್ಬ ಬಂದ, ಜನಪದ ಹಾಡು ಹಾಡ್ತೀನಿ ಅಂತೇಳಿ. ಹಬ್ಬ ಮಾಡಿ ಊರಿಗೆ ಹೊಂಟಾಳ ಅಂತ ಆಡಿದವ. ಇದು ಯಾವ್ದು ಜನಪದ, ಎಲ್ಲಿಂದ ತಂದಿ ಜನಪದ ಅಂದೆ ನಾನು. ಇದು ಚಲೋ ಇಲ್ರಿ, ಇನ್ನೊಂದು ಹಾಡ್ತೀನಿ ಅಂದ. ಬಾಜು ಊರನ ಗೆಳತಿ ಬಾಳ ನೆನಪಿಗೆ ಬರತಿ ಅಂತ. ಇದನ್ನು ಜನಪದ ಅಲ್ಲೋ ಅಂತ. ಎಲ್ಲಿಂದ ತಂದಿರಿ ಜನಪದನೇ ಗೊತ್ತಿಲ್ಲ ಅಲ್ಲಿ ಇತ್ಗ ಜಡ್ಜ್ ಮಾಡಿ ಕುಂದಿರ್ಸಿರಿ. ಜನಪದ ಅಂದ್ರೆ ಗೊತ್ತಿಲ್ಲ. ಬೆಳಗಾಗೆ ನಾನೆದ್ದು ಯಾರ್ಯಾರ ನನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ ತಾಯಿ ಎದ್ದೊಂದುಗಳಿಗೆ ನೆನೆದೇನ. ಇದು ಜನಪದ. ಕಲ್ಲು ಕುಟ್ಟಮ್ಮಾಗ ಎಲ್ಲಾ ಭಾಗ್ಯವ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತ ಆಡ್ತಿದ್ರು. ಈಗ ಎಲ್ಲಿ ಕಲ್ಲು ಕುಟ್ಟೋದನಿಲ್ಲ, ಬೀಸೋದನಿಲ್ಲ, ಬಟನ್ ಹಾಕಿದ್ರೆ ಡ್ರರ್ ಅಂತ ಚಾಲು ಆಗ್ಬಿಡ್ತದೆ. ಈಗಿನ ಕಾಲಕ್ಕೆ ಆಡೋದಾದ್ರೆ ಹೆಂಗ ಆಡಬಹುದು? ಮೊದಲೇನ್ ಆಡ್ತಿದ್ರು? ಕಲ್ಲು ಕುಟ್ಟಮ್ಮಾಗ ಎಲ್ಲಾ ಭಾಗ್ಯವ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತ ಆಡ್ತಿದ್ರು. ಈಗ ಮಿಕ್ಸಿ ಕೊಟ್ಟವಳಿಗೆ ಎಲ್ಲಾ ಭಾಗ್ಯವ ಬರಲಿ, ಇನೋವಾ ಕಾರಲ್ಲಿ ಮಗ ಬರಲಿ, ಇನೋವಾ ಕಾರಲ್ಲಿ ಮಗ ಬರಲಿ, ಆ ಮನೆಗೆ ಮೇಕಪ್ ಮಾಡ್ಕೊಳ್ಳೋ ಸೊಸೆ ಬರಲಿ ಅಂತ ಹಾಡ್ಬೋದೇನೋ. ನಮ್ಮ ಜನಪದವನ್ನ ಕಲಿಸ್ರಿ, ವಚನಗಳನ್ನ ಕಲಿಸ್ರಿ ಮಕ್ಕಳಿಗೆ. ಅಲ್ಲ ಬಹಳ ಸಮಯ ಆದ್ರೆ ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಕಡೆ ಹೋಗ್ಬಿಡ್ತಾವ ವಿಚಾರಗಳು. ಒಂದ್ ಕಡೆ ಹಿಂಗೆ ನಾನು ಹೋದಾಗ ಮಾತಾಡ್ತಾ ಜಾಸ್ತಿ ಮಾತಾಡ್ಬಿಟ್ಟೆ. ಇನ್ನೇನು ಮಾತು ಮುಗಿಸ್ಬೇಕು ಅನ್ನೋದ್ರೊಳಗ ಎದುರು ಕುಂತಕ್ಕೋಗ್ಬೇಕು, ಆಯಿ ಅಳ್ಳಕತ್ಬಿಟ್ಟು. ಯಾಕಾಯಿ ಏನಾಯ್ತು ಅಂದೆ. ಏನಿಲ್ಲಪ್ಪ ನೀ ಮಾತಾಡೋದು. ಅಲ್ಲ ಈ ನಮ್ಮನೆ ಹತ್ರ ನಾ ಏನ್ ಮಾತಾಡ್ಲಿ ಅಂದೆ. ಏನಿಲ್ಲಪ್ಪ ಮೊನ್ನೆ ನಮ್ಮ ಎಮ್ಮೆ ಸತ್ತು ಅಂದ್ರು. ಮೊನ್ನೆ ನಿನ್ನ ಎಮ್ಮೆ ಸತ್ತದಕ್ಕೆ ಇವತ್ತು ಯಾಕೆ ಅಳ್ಳಕತ್ಯ ಏಂದೆ. ಯಪ್ಪ ಅದನ್ನು ನಿನ್ನಂಗೆ ಒದರಿ ಸತ್ತು, ನೀ ಒದರೋದು ನೋಡಿ ನನಗೆ ಎಮ್ಮಿ ನೆನಪೈತಪ್ಪ ಅಂದ್ರು. ಹಂಗ ನಾನು ಜಾಸ್ತಿ ಮಾತಾಡೋದು ನೋಡಿ ನಿಮ್ಮಲ್ಲಿ ಯಾವ್ದಾದ್ರು ಒದರಿ ಸತ್ತದ ನೆನಪು ಬಂದು ಅಳ್ಳಾಕ್ ನಂತರ ಮತ್ತೆ ಅಣ್ಣವ್ರು ನನಗೆ ಮತ್ತೆ ಮಿನಮಿ ಯಾಕರ ಕರೆಸಿನಪ್ಪ ನಂಗೆ ಆಗ್ಬಾರ್ದು. ಏನೋ ಒಂದ್ 4 ಮಾತಾಡ್ತಾನಂತ ಕರೆಸಿರಿ ಈ ನಮ್ಮನೆ ಮಾಡಿಬಿಟ್ಟವ ಅಂತೇಳಿ. ಇನ್ನು ಅಣ್ಣವ್ರ ಬಗ್ಗೆ ಹೇಳೋದಾದ್ರೆ, ಇವತ್ತು ನಾ ಇಲ್ಲಿ ಬಂದು ಮಾತಾಡಿದ್ದು, ಅವ್ರ ಜೊತೆ ಬೆರೆತಿದ್ದು ಏನಾದ್ರು ಕೆಲವೊಂದಿಷ್ಟು ಜನ ನೋಡ್ಬಿಟ್ರೆ ನಮಗೊಂದು ಪಟ್ಟ ಕಟ್ಬಿಡೋದು. ಇವ ಆ ಕಡೆವ, ನಾವ ಬಾಳ ಮಾಡಿದ್ದೆ ಇವ ನಮ್ ಕಡೆವಾನ ಅಂತೇಳಿ. ಅಲ್ಲ ಇವ ಆ ಕಡ್ಲೆವನೇ ಆನ. ನಾಳೆ ಫೇಸ್ಬುಕ್ನಾಗ ನಾ ಇದೇನ ಹಾಕಿದ್ದೆ ಅಂತಂದ್ರ ಬಂತ್ ನೋಡ್ರಿ ಮತ್ತೊಂದು ಎಡಗೈ ಎಡಪಂತ. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ಅವ್ರು ನೋಡಿ ಒಂದು ಗುಂಪಿಗೆ ಹೋಲಿಸೋದು, ಇನ್ನೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರೆ ಅವ್ರು ನೋಡಿ ಇನ್ನೊಂದು ಗುಂಪಿಗೆ ಹೋಲಿಸೋದು. ಹಂಗಾಗಿ ನಾವು ಏನಾಗ್ಬಿಟ್ಟಿವಿ ಅಂತಂದ್ರೆ ಎಡನೂ ಬೇಡ ಬಲನೂ ಬೇಡ, ಸುಮ್ಮನೆ ನಡಬರ್ಕಿದ್ ಬಿಡ್ಬೇಕು ಅನ್ಸ್ಬಿಟ್ಟದು. ಮನುಷ್ಯರ ಪಂಥಿ. ಯಾವುದು ನಮ್ಮ ಜೀವನಕ್ಕೆ ಬೇಕಾಗ್ತದನ್ನ ಇಟ್ಕೊಳ್ಳೋದು, ಬೇಡ ಆಗ್ತದ ಅದನ್ನ ಬಿಟ್ಟು ಬಿಡೋದು. ಅದು ಅವ್ರಿಗಿಲ್ಲ, ಅವ್ರಿಗೆ ಏನ್ ಅನಿಸ್ತದ, ಅವ್ರಿಗೆ ಏನ್ ಬೇಕಾಗ್ತದ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಅದ ಹೆಂಗಾಗ್ತದ? ನನ್ನ ಮನಸ್ಸಿಗೆ ನನಗೆ ಏನ್ ಇಷ್ಟ ಅದ, ನನ್ಗೆ ಏನ್ ತಿನ್ನಬೇಕು ಅನಿಸ್ತದ, ಏನ್ ಉಣ್ಬೇಕು ಅನಿಸ್ತದ, ಎಲ್ಲಿ ಬೆಳಿಬೇಕು, ಏನ್ ಉಡಬೇಕು, ಏನ್ ತೊಡಬೇಕು, ಅದು ನನಗ್ ಬಿಟ್ಟದ್ದು. ಇಲ್ಲ ಅದು ನೀ ಅನ್ಕೊಂಡಂಗ ನೀ ಬದುಕಬಾರ್ದು. ನಾವೆಲ್ಲರೂ ಏನ್ ಅನ್ಕೊಂತೀವೋ ಹಂಗ ನೀ ಬದುಕಬೇಕು. ಅಂದ್ರೆ ನೀ ನಮ್ಮವ, ಇಲ್ಲಂದ್ರೆ ಅವ, ಇಲ್ಲಂದ್ರೆ ಇವ. ಒಂದಷ್ಟು ಮಂದಿ ಅಂತರೂ ಈ ಸಾಮಾಜಿಕ ಜಾಲತಾಣದೊಳಗ ಬರೇ ಇಂಥವೇ ಮಾಡ್ಕೊಂಡ್ ಕುಂದ್ರದು. ನಾವ್ ಏನಾರ ಅಪ್ಪಿ ನಾನಂತೂ ತಪ್ಪಿನೂ ಫೇಸ್ಬುಕ್ನಾಗ ವಾಟ್ಸಪ್ನಾಗ ಯಾವ್ದು ಪೋಸ್ಟ್ಗಳು ಹಾಕಕ್ ಹೋಗಲ್ಲ, ಬಂದೇ ಬಿಡ್ತಾರ ಹಂಗೆ. ಏನೇನ್ ಬೇಯೋದು, ಏನೇನ್ ಅಬ್ಬಬ್ಬ ಬೇಡ. ನಾನು ಮೊನ್ನೆ ಒಬ್ರದು ಯಾರ್ದೋ ಪರವಾಗಿ ಒಂದಿಷ್ಟು ಮಾತಾಡಿದ್ದೆ TV9ದಾಗ. ಅದನ್ನ ಫೇಸ್ಬುಕ್ಗೆ ಹಾಕ್ಬಿಟ್ಟು ಪುಣ್ಯಾತ್ಮ TV9 ಅದಕ್ಕೂ ಚಲೋ ಒಂದು 2000-3000 ಮಂದಿ ಕಮೆಂಟ್ ಮಾಡ್ಯಾರ. ಏನ್ ಮಾಡ್ಯಾರ ಅಂತ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತೀನಿ, ಅಬ್ಬಬ್ಬ ಬ್ಯಾಡ ಸುದ್ದಿ ಅದು. ನನ್ನ ಜನ್ಮಕ್ಕೆ ಸಾಕಾಗಷ್ಟು ಬೈದ್ಬಿಟ್ರ. ಆಗಿಂದಾಗೆ ಬಂದ್ ಮಾಡಿಬಿಟ್ಟೆ ನಾನು. ಬಂದ್ ಮಾಡಿ ನನಗೆ ತಲೆ ಹಿಂಗಾಯ್ತು, ಇದು ಏನಪ್ಪ ಹೋಗಿ ನನಗೆ ಫೇಸ್ಬುಕ್ನಾಗ ಹಾಕ್ಬಿಟ್ಟಾನ, ಇವ್ರು ಈ ನಮ್ಮನೆ ಬೈದಾರ,
ಅಂತ ಅದೇ ನಮಗೆ ತಲೆಯಾಗಿ ಇದಾಗಲಕತ್ತು. ಹಂಗೆ ಸ್ಕ್ರೋಲ್ ಮಾಡ್ಕೊಂತ ಮುಂದಕೊಂಡೆ. ಅದ್ ನಾನು ಕೆಳಗೆ ಒಂದ್ ಸ್ವಲ್ಪ ಹೊತ್ತು ಹೋದ್ಮೇಲೆ ಸಿದ್ದರಾಮಯ್ಯ ಒಂದು ಪೋಸ್ಟ್ ಹಾಕಿನ. ಅವನ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದೆ, ಅವನಿಗೂ ಬೈದಾರೆ, ಸಿದ್ದರಾಮಯ್ಯಗೂ ಬೈದಾರೆ. ಹಂಗೆ ನೋಡ್ಕೊಂತ ಹೋಗ್ತೀನಿ, ಮೋದಿ ಒಂದ್ ಪೋಸ್ಟ್ ಹಾಕ್ಯಾನ, ಅವು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದೆ, ಅಲ್ಲಿನೂ ಬೈದಾರ. ನನಗೆ ಅವಾಗ ಸಮಾಧಾನ ಆಯ್ತು, ಇವ್ರು ಬೈಲಿಕ್ಕೆ ಹುಟ್ಟ್ಯಾರ, ಬೈಕೆಂತನೇ ಕುಂದಿರ್ತಾರ, ಅವ್ರ ಆಟೆ ಹೊಯ್ಕೊಂತ ಕುಂದಿರ್ಬೇಕು, ನಾವು ಈಟೆ ಬೆಳ್ಕೊಂತ ಕುಂದಿರ್ಬೇಕು. ಇವ್ರು ಯಾರಿಗಾದ್ರೂ ಬೇಯೋದೇ ಕೆಲಸ ಇವ್ರದ್ದು. ಹಂಗಂತ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ಊಟ ಮಾಡಿದ್ದೇನೆ. ಅಲ್ಲಿ ತನ ನನಗೆ ತಲೆಯಾಗಿ ಇವ್ರು ಎಂತ ಪರಿ ಬೈದಾರ, ನನಗೆ ಯಾನ ಮನೆ ಬೈದಾರ, ಬೇಡಪ್ಪ ಯಪ್ಪ ಅಂತ ಅನಿಸ್ಬಿಟ್ಟಿತ್ತು. ತೆಳಗ್ ಹೋಗಿ ಸಿದ್ದರಾಮಯ್ಯ ಪೋಸ್ಟ್, ಮೋದಿ ಪೋಸ್ಟ್ ನೋಡಿದ ಮೇಲೆ ಮತ್ತೆ ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಎಲ್ಲರಿಗೂ ಬೇಯಾರ ಇವ್ರ ಚಟನೆ ಈಟ ಅದ ಅಂತ ಹೇಳಿ ಅನ್ಕೊಂಡ್ಬಿಟ್ಟೆ. ಹಂಗಾಗಿ ನಮ್ಮ ಜೀವನದಲ್ಲಿ ನಾವೆಲ್ಲರೂ, ನಮಗೆ ಕಾನೂನು ಆಗಿರ್ಲಿ, ಆರೋಗ್ಯ ಆಗಿರ್ಲಿ, ನಮ್ಮ ಸಂಸ್ಕಾರಗಳಾಗಿರ್ಲಿ, ಮಕ್ಕಳಿಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಸಂಸ್ಕಾರವನ್ನು ಕೊಡಬೇಕು ಅಂತ ಒಂದು ಕೆಲಸಗಳು ಮಾಡಬೇಕು. ಮತ್ತೆ ಬಾಲ್ಯ ವಿವಾಹಗಳ ಬಗ್ಗೆ ಹೇಳಕತ್ತಿದ್ರು. ಅಷ್ಟೇನ್ ಅರ್ಜೆಂಟ್, ಅಷ್ಟೇನ್ ತುರಾತುರಿ ಇರ್ತಿತ್ತೋ ಗೊತ್ತಿಲ್ಲ. ಅವಾಗೆಲ್ಲ ಮೊದಲು ಹೇಳಿದ್ರಂಗ ಸರ್ ಹೇಳಿದಂಗ ಒಂದು ಮುದುಕಿ ಸಾಯ್ಲಾಕ್ ತಯಾರಾಗಿರ್ತಿತ್ತು, ಯಪ್ಪ ನಾ ಅವ್ರದ್ದು ನೋಡೇ ಸಾಯ್ತೀನಿ ಅಂತಿತ್ತು, ಅದೇನೋ ಮಾಡ್ತಿದ್ರು. ಈಗೀಗ ಏನಾಗಲಕತ್ತದ, ಖರ್ಚಿನ ಖರ್ಚು ಹೋಗ್ತದ, ಮಾಡಕತ್ತೀವಿ ಖರ್ಚಿನ ಖರ್ಚು ಹೋಗ್ತದ ಅಂತೇಳಿ ಎಷ್ಟೊಂದು ಈಗ ಕಾನೂನು ಯಾವ ರೀತಿ ಬಂದ್ಬಿಟ್ಟದಂದ್ರೆ ಸರ್, ನಾನು ಮೊನ್ನೆ ಒಂದು ಇದ್ರಾಗ ಓದ್ದೆ, ನಾನು ತಂದೆ ತಾಯಿಗೆ ಅಷ್ಟೇ ಶಿಕ್ಷೆ ಅಲ್ಲ, ಯಾವ ಕಲ್ಯಾಣ ಮಂಟಪದಾಗ ಮಾಡಿರ್ತಾರ ಕಲ್ಯಾಣ ಮಂಟಪ ಮಾಲಕ, ಆ ಪೂಜೆ ಮಾಡಕ್ ಬಂದಂತ ಪೂಜಾರಿ, ಊದಲಕ್ ಬಂದವರು, ಬಾರ್ಸ್ಲಕ್ ಬಂದವರು, ಟೆಂಟಿನವರು, ಎಲ್ಲರ ಮೇಲೆ ಕೇಸ್ ಹಾಕ್ತಾರಂತ. ಯಪ್ಪ ಅಂದೇನ. ಅವ್ರಷ್ಟೇ ಅಲ್ಲ, ಹೆಣ್ಣು ಕೊಟ್ಟರು ಗಂಡು ಕೊಟ್ಟರು ಅಷ್ಟೇ ಅಲ್ಲ, ಪೂಜೆ ಮಾಡಿದವ, ಉಂಡವ, ಅಡಿಗೆ ಮಾಡಿದವನ ಹೆಸರಿಗೆ ಬಿಡವಲ್ರು. ನೀ ಕೇಳಬೇಕಿತ್ತು ಎಷ್ಟು ವರ್ಷ ಆಗ್ಯಾವಂತ, ಅವ್ರಿಗೆ ಕೇಳಿ ಅಡಿಗೆ ಮಾಡಕ್ ಹೋಗ್ಬೇಕು ನೀನು. ಬಡ ಬಡ ಹಂಗೆ ಹೆಂಗ ಹೋದೆವು ನೀನು ಅಂತ ಕಿಶನ್ ಅವನಿಗೆ ಹಿಡ್ಕೊಂಡು ಹೋಗೋದು. ಕಲ್ಯಾಣ ಮಂಟಪ ನೀ ಕೇಳಿ ಕೊಡ್ಬೇಕಿತ್ತು, ವಯಸ್ಸು ಎಷ್ಟಾಗ್ಯಾವ ಅಂತೇಳಿ ಅವ್ರಿಗೆ. ಹಂಗೆ ಹೆಂಗ್ ಕೊಟ್ಟೆ ಅಂತ ಕಲ್ಯಾಣ ಮಂಟಪದವನಿಗೆ ಹಿಡ್ಕೊಂಡು ಹೋಗೋದು. ಈ ರೀತಿ ನಡೆದು ಬಿಟ್ಟವ. ಹಾಗಾಗಿ ದಯಮಾಡಿ ಏನ್ ಅಷ್ಟೊಂದು ತರಾತುರಿ ಮಾಡ್ಲಾರ್ದೆ, ನಮ್ಮ ಮಕ್ಕಳಿಗೆ 18 ವರ್ಷ ಆಗಲ್ತನವ, 18 ವರ್ಷ ಏನ್ ಮಾಡಲ್ಲ. ಎಲ್ಲರೂ ಶಿಕ್ಷಣವಂತರು, ವಿಚಾರವಂತರು, ಮಕ್ಕಳೆಲ್ಲ ವಿಚಾರವಂತರು ಆಗಿದ್ದಕ್ಕೆ ಬಹಳಷ್ಟು ಮದುವೆಗಳು ನಿಂತಾವ, ಬಹಳಷ್ಟು ಮದುವೆಗಳು ನಿಂತಾವ. ನನಗೇನೋ ವಯಸ್ಸಾಗಿಲ್ರಿ, ನಮ್ಮಪ್ಪ ಮದುವೆ ಮಾಡಕತ್ತಾನ ಅಂತೇಳಿ ಅದೊಂದು ಚೈಲ್ಡ್ ಹೆಲ್ಪ್ ಲೈನಿಗೆ ಫೋನ್ ಮಾಡಿಬಿಟ್ರು ಅಂತಂದ್ರ, ಇಷ್ಟು ನಮ್ಮ ದೇಶದೊಳಗ ಯಾವ್ಯಾವ ಕಾನೂನು ಯಾವ ಹೆಂಗವೋ ಗೊತ್ತಿಲ್ಲ ನನಗಂತ್ರ. ರಗೂಡು ಮಂದಿ ಇಸ್ಪಟ್ಟ ಆಡಿದರಿಗೆ ಹಿಡ್ಕೊಂಡು ಹೋಗ್ತಾರ, ಮಟಗ ಆಡಿದರಿಗೆ ಹಿಡ್ಕೊಂಡು ಹೋಗ್ತಾರ, ಹಿಂಗ್ ಹೋಯ್ತಾರ, ಹಿಂಗ್ ಬಿಟ್ಟಿರ್ತಾರ. ಅವ್ರು ಫೋನ್ ಮಾಡಿದ್ರಿ, ಇವ್ರು ಫೋನ್ ಮಾಡಿದ್ರಿ, ಸಾಪ್ ಫೋನ್ ಮಾಡಿದೀನ್ರಿ ಅಂತೇಳಿ. ಈ ವಿಚಾರದಾಗ ಬೇಕಾದಂತವ್ರು ಫೋನ್ ಮಾಡ್ಲಕ್ ನೋ ಎಕ್ಸ್ಕ್ಯೂಸ್, ರಾಜಿನೇ ಇಲ್ಲ. ಬೇಕಾದವ್ರು ಮಂತ್ರಿ ಇರ್ಲಕ್ಕ, ಮುಖ್ಯಮಂತ್ರಿ ಇರ್ಲಕ್ಕ, ಈ ವಿಚಾರದಾಗ ಯಾರೂ ರಾಜಿ ಇಲ್ಲ. ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾರ. ದಯಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಸೋಣ, ಅವ್ರಿಗೆ ವಯಸ್ಸಾಗೋವರೆಗೂ ನಿಂತು ಮದುವೆ ಮಾಡೋಣ. ನಾವು ಸತ್ತರು ಇದ್ದರು ಮಾಡ್ತಾರ, ಅದೇನ ಸತ್ತರಿಂದ ಅವ್ರು ಬರಲ್ಲ, ಇದ್ದರನ್ನ ಮಾಡಿ ಖುಷಿ ಪಟ್ಟಿರ್ತಾರ.